ಅಯ್ಯೋ, ಈ ಬಿಜೆಪಿ ಅವರು ಏನೇನೆಲ್ಲ ಮಾತಾಡೋದು ಮತ್ತೆ ನಾನು ವಿಡಿಯೋ ಮಾಡುವಾಗೆ ಮಾಡುದು. ಇದು ಅನಂತ್ ಕುಮಾರ್ ಹೆಗಡೆ ಅವರಿಗೆ. ಇವ್ರು ಬಹಳ ಮಾತಾಡ್ತಾರೆ, ಬಹಳ ಅಂದ್ರೆ ಇಡೀ ದಿನ ಅನ್ಯ ಧರ್ಮದವರನ್ನ ತೆಗೊಳ್ಳುವುದೇ ಇವರಿಗೆ ಒಂದು ಕಸುಬು. ಹೆಗಡೆ ಅವರೇ, ನಿಮ್ಗೆ ಸ್ವಲ್ಪ ಆದ್ರೂ ನೀವು ಇಷ್ಟೆಲ್ಲ ಹೊರಗಡೆ ಮಾತಾಡ್ತೀರಿ, ಬಹಳ ಅಬ್ಬರದ ಮಾತುಗಳನ್ನಾಡ್ತೀರಿ, ಫಿಲ್ಮಿ ಡೈಲಾಗ್ಸ್ ಹೊಡಿತೀರಿ. ಅದ್ರದ್ದೊಂದು 10% ಆದ್ರೂ 10% ನೀವು ಸಂಸತ್ತಿನಲ್ಲಿ ಮಾತಾಡಿದಿದ್ರೆ ನಿಮ್ಮ ಬದುಕು ಅಥವಾ ನಿಮ್ಗೆ ವೋಟ್ ಹಾಕಿದಕ್ಕೆ ಜನ ಇಷ್ಟು ಬಾರಿ ನಿಮ್ಮನ್ನ MP ಮಾಡಿದಕ್ಕೆ ಸಾರ್ಥಕ ಆಗ್ತಿತ್ತು. ನಿಮ್ಮ ಒಂದು ರಿಕ್ವೆಸ್ಟ್ ನಂದು, ನಿಮ್ಗೆ ಈ ಬಾರಿ ಟಿಕೆಟ್ ಸಿಗ್ತದ ಗೊತ್ತಿಲ್ಲ, ನೀವು ಸ್ಪರ್ಧೆ ಮಾಡುದಾದ್ರೆ ಮಾತಾಡಿ. ನಿಮ್ಗೆ ಏನು ಮುಸಲ್ಮಾನರಿಗೆ, ಅನ್ಯ ಧರ್ಮದವರಿಗೆ, ಕ್ರಿಶ್ಚಿಯನ್ರಿಗೆ ತೆಗಳದಿದ್ರೆ, ಕಾಂಗ್ರೆಸ್ನವರಿಗೆ, ಸಿದ್ದರಾಮಯ್ಯರಿಗೆ ಟೀಕೆ ಮಾಡದಿದ್ರೆ ಅನ್ನ ಜೀರ್ಣ ಆಗುದಿಲ್ಲ ಬಹುಶಃ, ಅಥವಾ ಉಸಿರಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ನೀವು ಮಾಡಿ. ಅದರ ಜೊತೆಗೆ ಒಂದು 5, ಜಾಸ್ತಿ ಬೇಡ, ಒಂದು 5 ನಿಮ್ಮ ಕ್ಷೇತ್ರದಲ್ಲಿ MP ಆಗಿ ನೀವು ಶಾಶ್ವತವಾಗಿ ಜನ ನೆನಪಲ್ಲಿಡುವಂತ ಮಾಡಿದ ಯಾವ್ದಾದ್ರು ಕೆಲಸ ಇದ್ರೆ ಜಾಸ್ತಿ ಬೇಡ, ಒಂದು 5 ಹೇಳಿ. ಯಾಕಂದ್ರೆ ನಮ್ಮಂತವರಿಗೆ ಒಂದು ಆಸಕ್ತಿ ಇರ್ತದೆ, ಅಪ್ಪ ಇವ್ರಿಗೆ ಇಷ್ಟು ಸಲ ವಿನ್ ಆಗ್ತಾರೆ, ಬರೀ ಮುಸಲ್ಮಾನರಿಗೆ ಬೈದದಕ್ಕೆ ಇವರಿಗೆ ಓಟ್ ಹಾಕುದಾ ಅಥವಾ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅಲ್ಲರಿ, ಒಂದು ಸಂಸತ್ ಅಂದ್ರೆ ಏನು, ಅದರ ಘನತೆ ಅಂದ್ರೆ ಏನು, ಅದರ ಒಳಗೆ ಹೋದವರಿಗೆ ಜೀವನದಲ್ಲಿ ಅದೊಂದು ಎಷ್ಟು ದೊಡ್ಡ ಸಾಧನೆ, ಅದೊಂದು ಎಂಥ ಒಂದು ಗೌರವ ಅದು. ಸಂಸತ್ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ 15 ಲಕ್ಷನೋ 20 ಲಕ್ಷ ಜನ ಇರ್ತಾರೆ, ಅವರು ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ ಆಗೋದಿಲ್ಲ. ಪ್ರತಿ ಕ್ಷೇತ್ರದಲ್ಲಿ ಇರುವಂತಹ ಲಕ್ಷಾಂತರ ಜನರಿಗೆ ಅಲ್ಲಿ ಕೂತ್ಕೊಳ್ಳಿಕ್ ಜಾಗ ಇಲ್ಲ, ಅಥವಾ ಅದು ಸಾಧ್ಯ ಇಲ್ಲ. ಭಾರತದ 130 ಕೋಟಿ ಜನ ಹೋಗಿ ಒಂದು ಕಡೆ ಕೂತ್ಕೊಂಡು ಭಾರತಕ್ಕೆ ಬೇಕಾದಂತಹ ಕಾನೂನುಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈ ಪ್ರಾತಿನಿಧ್ಯತೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬನನ್ನು ಕಳಿಸುದು, ಒಂದು ವ್ಯಕ್ತಿಯನ್ನು ನಾವು ಕಳಿಸುದು. ಯಾಕಂದ್ರೆ ನಮ್ಮ ಪರ ಅವರಲ್ಲಿ ಮಾತಾಡಬೇಕು ಅಂತ. ಅಲ್ಲರಿ, 5 ವರ್ಷದಲ್ಲಿ ನೀವು ತುಟಿ ಬಿಚ್ಚಲಿಲ್ಲ. ಓಕೆ, ನಿಮ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ವಾ, ಬೇರೆ ವಿಷಯ. ಏನೋ ಫಸ್ಟ್ ಟೈಮ್ MP ಆಗಿದ್ದೋ, ಬೇರೆ ವಿಷಯ. 5 ವರ್ಷದಲ್ಲಿ ಸಂಸತ್ತಿನ ಒಳಗೆ ಕ್ಷೇತ್ರದ ಪರವಾಗಿ ತುಟಿ ಬಿಚ್ಚದ ಸಂಸದರಾಗಿ ಇರ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗುದಿಲ್ವಾ? ಅದೇ ನೀವು ಹೊರಗಡೆ ಬಂದು ಮೀಡಿಯಾದ ಎದುರು ನಿಮ್ಗೆ ಸಿಳ್ಳೆ ಹೊಡೆಯುವಂತ ಆ ಉನ್ಮಾದದ ಕಾರ್ಯಕರ್ತರ ಎದುರು ಒಬ್ಬೊಬ್ಬ ಅದೊಂದು ಸಿದ್ದರಾಮಯ್ಯರಿಗೆ ಬೈತೀರಿ, ಇನ್ನೊಬ್ಬರಿಗೆ ಬೈತೀರಿ. ಪಾಪ ನಿಮ್ಮಿಂದ ಉನ್ಮಾದಗೊಂಡವರು ಅವ್ರು ಏನೇನ್ ಮಾಡ್ತಾರೋ ಏನೋ, ಅವರು ಎಂತೆಂತ ಅಪರಾಧಿ ಕೃತ್ಯಗಳನ್ನು ಮಾಡಿಕೊಂಡು. ಕಳೆದ ಬಾರಿ ನೀವು ಪರೇಶ್ ಮೇಸ್ತಾ ಹೇಳಿದ್ರಿ. ಪರೇಶ್ ಮೇಸ್ತಾ ವರದಿ ಬಂತು, ನೀವು ಶೋಭಕ್ಕ, ನಳಿನಣ್ಣ, ಅಬ್ಬಬ್ಬ, ಕರಾವಳಿಯವರು ಎಂತ ಅವಸ್ಥೆಯ ಕರಾವಳಿಯವರದು. ನೀವೆಲ್ಲ ಒಬ್ರಿಗಿಂತ ಒಬ್ರು ಕಾಂಪಿಟೇಟರ್ಸ್. ನೀವು ಈ ದ್ವೇಷ ಹರಡುದ್ರಲ್ಲಿ ಆ ಪರೇಶ್ ಮೇಸ್ತನನ್ನ ಇವರೇ ಜಿಹಾದಿಗಳು ಕೊಂದ್ರು, ಹಾಗೆ ಹೀಗೆ ಎಲ್ಲ ಹೇಳಿದ್ರು. CBI ವರದಿ ಬಂತು, ನಿಮ್ಮದೇ ನರೇಂದ್ರ ಮೋದಿಯ ಸರ್ಕಾರದ CBI ವರದಿ ಬಂತು. ಕ್ಷಮೆ ಕೇಳಿದ್ರ ನೀವು ಸಿದ್ದರಾಮಯ್ಯರ ಹತ್ರ? ಅನಂತ್ ಕುಮಾರ್ ಹೆಗಡೆ ಅವರೇ, ತಾವು ನಿಮ್ಗೆ ಒಂದು ಸವಾಲು ನಂದು. ನನ್ ಗೊತ್ತಿಲ್ಲ, ನನ್ನಂತ ಒಬ್ಬ ಸಾಮಾನ್ಯನ ಸವಾಲನ್ನ ನೀವು ಸ್ವೀಕಾರ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ಅಥವಾ ನನ್ಗೆ ಬೈತೀರಾ ಏನೋ ವಾಪಸ್. ಆದ್ರೆ ನನಗೆ ಬೈದ್ರೂ ತೊಂದರೆ ಇಲ್ಲ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ತಾವು ಸಂಸದರಾಗಿ ಉತ್ತರ ಕನ್ನಡದ ಜನ ಶಾಶ್ವತವಾಗಿ ಮುಂದೆ ತಲೆಮಾರಿನ ಮೇಲೆ ತಲೆಮಾರು ನೆನ್ಪಿಟ್ಕೊಳ್ಳುವಂತ ಮಾಡಿದಂತ ಒಂದು 5 ಒಳ್ಳೆ ಕೆಲಸ, ಸಾಧನೆ 5 ಸಾಕು. ನೀವು ಉತ್ತರ ಕನ್ನಡದಲ್ಲಿ ನೀವು ಮಾಡಿದ 5 ಒಳ್ಳೆ ಕೆಲಸ ಹೇಳಿ, ಆಮೇಲೆ ಯಾರಿಗೆ ಬೇಕಾದ್ರೆ ಬೈಯಿರಿ, ನನಗೆ ಬೇಕಾದ್ರೆ ಬೈಯಿರಿ. ಥ್ಯಾಂಕ್ ಯು ಸೋ ಮಚ್.